ವೀಕ್ಷಕರೇ ನೋಡಿ, ಇಲ್ಲಿ ಮಹಿಳಾ ಕುಸ್ತಿಪಟುಗಳಿದ್ದಾರೆ. ಇನ್ನು ಚಿಕ್ಕ ವಯಸ್ಸು, ಈಗ್ಲಿಂದಾನೇ ಪ್ರಾಕ್ಟೀಸ್ ಮಾಡಿ ಅಂತಾರಾಷ್ಟ್ರೀಯ ಕುಸ್ತಿಪಟುಗಳಾಗಿದ್ದಾರಂತೆ. ಸೊ ಅವ್ರು ಎಲ್ಲಿ ಯಾವ್ಯಾವ ದೇಶದಲ್ಲಿ ಆಡಿದ್ದಾರೆ, ಎಲ್ಲೆಲ್ಲಿ ಹೋಗಿದ್ದಾರೆ, ಎಷ್ಟು ಟ್ರೋಫಿಗಳನ್ನ ವಿನ್ ಆಗಿದ್ದಾರೆ ಅಂತ ಕೇಳೋಣ. ಸರ್ ಹೇಳಿ ಸರ್, ಇವ್ರು ಯಾರು ಅಂತ? ಸರ್ ಪ್ರತೀಕ್ಷಾ ಭೂವಿ ಅಂತ ಅಂತಾರಾಷ್ಟ್ರೀಯ ಕ್ರೀಡಾಪಟು. ಆಮೇಲೆ ಇವರು ಸಿದ್ಧಿ ಜನಾಂಗದವರು ನಂಬರ್ 1 ಕುಸ್ತಿಪಟುಗಳು. ಅವರು ವೈಷ್ಣವಿ ಎಮ್ ಡಿ ಅವರು ಅಂತ ಗದಿಗ ಸರ್. ಅವರು ವರಲಕ್ಷ್ಮಿ ಅಂತಂದು ಗದಿಗಿನರು ಸರ್. ಜಾನ್ವಿ ಕುರುಗೋಡ್ ಅಂತಂದು ಅವರು ಗದಿಗಿನವರು. ರೇಣುಕಾ ಕಡವಾಳ್ ಅಂತಂದು ಅವರು ಗದಿಗಿನರು ಸರ್. ಇನ್ನೂ ಇಬ್ರು ಹುಡುಗರು ಸರ್. ಎಲ್ಲ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಸರ್, ಕುಸ್ತಿಪಟುಗಳು ಸರ್. ಹೇಳಿ ನಿಮ್ಮ ಹೆಸರು ಹೇಳಿ ಮೇಡಮ್. ನನ್ನ ಹೆಸರು ಪ್ರತೀಕ್ಷಾ ಅಂತ. ಪ್ರತೀಕ್ಷಾ ಏನು ಓದ್ತಾ ಇರೋ ತಾವು? ನಾ ಫಸ್ಟ್ ಫಸ್ಟ್ ಪಿ ಯು ಸಿ ಓದಿ ಕುಸ್ತಿಪಟು ಆಗಿದ್ದೀರಾ? ಇಲ್ಲ ಅಂದ್ರೆ ಎಜುಕೇಶನ್ ಜೊತೆಗೆ ಕುಸ್ತಿ ಆಡ್ತಿದ್ವಿ. ಎಜುಕೇಶನ್ ಜೊತೆಗೆ ಎಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದು? ನಾವು ಕ್ರೀಡಾಶಾಲೆ ಹರಿಯಾದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಅಲ್ಲಿ ತುಕಾರಾಮ್ ಸರ್ ಅಂತ ಕೋಚ್ ಇದ್ದಾರೆ, ಅವರು ಅಂತಾರಾಷ್ಟ್ರೀಯ ತರಬೇತಿದಾರರು. ಅವರೊಂದಿಗೆ ನಾವು ಪ್ರಾಕ್ಟೀಸ್ ಕುಸ್ತಿ ಅಂದ್ರೆ ನಮ್ಮ ಪರಂಪರೆ ಅಂದ್ರೆ ಮಣ್ ಕುಸ್ತಿ ಅಂದ್ರೆ ಫೇಮಸ್. ಆದ್ರೆ ಈಗೆಲ್ಲ ಪಾಯಿಂಟ್ ಕುಸ್ತಿ ಅಂತ ಬಂದಿದೆ. ಸೊ ಮ್ಯಾಟ್ ಮೇಲೆ ಪ್ರಾಕ್ಟೀಸ್ ಮಾಡೋದು. ಮಣ್ ಕುಸ್ತಿ ಅಂದ್ರೆ ಜಂಗಿನಿ ಕಾಳು ಕುಸ್ತಿ ನಡೀತಿದ್ದಾವೆ. ಅವು ಮ್ಯಾಟ್ ಕುಸ್ತಿ ಅಂದ್ರೆ ಪಾಯಿಂಟ್ ಮೇಲೆ ಇರುತ್ತೆ, ಅಂದ್ರೆ ಟೈಮಿಂಗ್ ಮೇಲೆ. ಅಂಡರ್ 17 ಅವರಿಗೆ 2 ನಿಮಿಷ 30 ಸೆಕೆಂಡ್ 2 ನಿಮಿಷ ಇರುತ್ತೆ. ಸೀನಿಯರ್ 3 ನಿಮಿಷ 30 ಸೆಕೆಂಡ್ 3 ನಿಮಿಷ ಇರುತ್ತೆ. ಪಾಯಿಂಟ್ಗಳ ಆಧಾರ ಮೇಲೆ ವಿನ್ನರ್ಸ್ ಆಗ್ತಾರೆ. ಓಕೆ, ಈಗ ನೀವು ಎಲ್ಲೆಲ್ಲಿ ಹೋಗಿದ್ದೀರಾ ಏನು ಅಂತ? ನಾ ಆಲ್ಮೋಸ್ಟ್ ಆಲ್ ನ್ಯಾಷನಲ್ಸ್ ಎಲ್ಲ ಆಡಿದೀವಿ. ನ್ಯಾಷನಲ್ ಮೆಡಲ್ ಇದ್ದಾವೆ. ಗ್ರೇಟ್. ಮತ್ತೆ ಮೊನ್ನೆ ಅಂಡರ್ 19 ಕಾಲೇಜ್ ಗೇಮ್ ನಲ್ಲಿ ಸಹ ನ್ಯಾಷನಲ್ ಮೆಡಲ್ ಆಗಿದೆ. ಗ್ರೇಟ್. ಅಂದ್ರೆ ನಿಮ್ಮ ಸ್ವಂತ ಊರು ಯಾವುದು? ನಮ್ಮ ಸ್ವಂತ ಊರು ಮುಧೋಳ್. ವಿದ್ಯಾಭ್ಯಾಸ ಹಳಿಯಾಳದಲ್ಲಿ ನಡೀತದೆ. ಹಳಿಯಾಳದಲ್ಲಿ. ಗ್ರೇಟ್. ನೋಡಿ, ಆಲ್ರೆಡಿ ನ್ಯಾಷನಲ್ ಕುಸ್ತಿಪಟುಗಳ ಜೊತೆ ಈಗ ನಾವು ನಿಂತಿದ್ದೀವಿ. ಅವ್ರದ್ದು ಇನ್ನೂ ಚಿಕ್ಕ ವಯಸ್ಸು, ಈಗ ಒಂದು 16-17 ವಯಸ್ಸು. ಇಷ್ಟರಲ್ಲೇ ಈಗ ಆಲ್ರೆಡಿ ಅವ್ರು ನ್ಯಾಷನಲ್ ಲೆವೆಲ್ಗೆ ಆಡಿದ್ದಾರೆ ಅಂತಂದರೆ, ಮುಂದೆ ಒಂದು ದಿನ ನಮ್ಮ ಭಾರತವನ್ನ ಹೆಸರನ್ನ ಎತ್ತಿಡೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ನೋಡಿ, ಇವತ್ತು ನಾವು ಸಿದ್ಧಿ ಜನಾಂಗ, ಯಲ್ಲಾಪುರ ಭಾಗದಲ್ಲಿ ಸಿದ್ಧಿ ಜನಾಂಗದವರು ಕಾಡಲ್ಲಿರ್ತಾರೆ. ಅವ್ರ ಕಾಡು ಜನ ಅಂತ ನಾವೆಲ್ಲ ಮಾತಾಡ್ತಿರ್ತೀವಿ. ಆದರೆ ಸವಿತಾ ಅವರು ಕುಸ್ತಿಪಟು ಆಗಿದ್ದಾರೆ, ಸಿದ್ಧಿ ಜನಾಂಗಕ್ಕೆ ಸೇರಿದವರು. ಹೆಸರು ಸವಿತಾ ಅಂತ, ಸಿದ್ಧಿ ಅಂತ. ನಾನು ಹಳೆಯದಲ್ಲಿ ಪ್ರಾಕ್ಟೀಸ್ ಮಾಡೋದು. ತುಕಾರಾಮ್ ಕೋಚ್ ಅಂತ ಪ್ರಾಕ್ಟೀಸ್ ತರಬೇತಿ. ಓಕೆ, ನೀವು ಎಲ್ಲೆಲ್ಲಿ ಆಡಿದ್ದೀರಾ ಈಗ ಆಲ್ರೆಡಿ? ಸ್ಟೇಟು ನ್ಯಾಷನಲ್ ಆಡಿದ್ದೀರಾ? ಓಕೆ, ಗ್ರೇಟ್. ನೀವು ಏನು ಓದ್ತಾ ಇರೋದು? ನಾನು 10th ಓದ್ತಾ ಇದ್ದೀರಾ. ನೀವು ಮೇಡಮ್? ನಮ್ಮ ಹೆಸರು ವೈಷ್ಣವಿ ಇಮ್ಮಡಿಯವರ್ ಅಂತ. ನಾವು ಗದಗ್ನಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ. ನಾವು 10th ಓದ್ತಾ ಇದ್ದೀವಿ. ನೀವು 10th. ಓಕೆ, ಎಲ್ಲರೂ 12th ಒಳಗಡೆನೆ ಇರೋದು. ಸೊ ಗ್ರೇಟ್. ಎಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಾ? ನಾವು ಗದಗಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ. ಗದಗ್ ಪ್ರಾಕ್ಟೀಸ್ ಅಂದ್ರೆ ಯಾವ ತರ ಪ್ರಾಕ್ಟೀಸ್ ಮಾಡ್ತಾ ಇದ್ರಾ? ಮ್ಯಾಟ್ ಮೇಲೆ ಪ್ರಾಕ್ಟೀಸ್. ಮ್ಯಾಟ್ ಮೇಲೆ ಕುಸ್ತಿದ ಪ್ರಾಕ್ಟೀಸ್ ಮಾಡ್ತೀವಿ. ಓಕೆ, ಗ್ರೇಟ್. ಅಂದ್ರೆ ನೀವು ಇನ್ನು 10th ಓದ್ತಾ ಇದ್ದೀರಾ. ನಿಮ್ದು ಯಾವ ಊರು? ಸ್ವಂತ ಊರು? ನಮ್ಮ ಸ್ವಂತ ಊರು ಗದಗ. ಗದಗೆ. ಓಕೆ, ನಿಮ್ದು? ನನ್ನ ಹೆಸರು ವರಲಕ್ಷ್ಮಿ ಅಂತ. ನಮ್ದು ಸ್ವಂತ ಊರು ಗದಗ. ನಾವು ಮ್ಯಾಟ್ ಪ್ರಾಕ್ಟೀಸ್. ನೀವು ಮ್ಯಾಟ್ ಪ್ರಾಕ್ಟೀಸ್. ಗ್ರೇಟ್. ನಿಮ್ ಕೋಚರ್ ಯಾರು? ನಮ್ಮ ಕೋಚರ್ ಮದ ಶಣಪ್ ಸರ್ ಅಂತಿದ್ರು. ಈಗ ಅವ್ರು ತಿರ್ಕೊಂಡು ನಾವು ಓನ್ ಪ್ರಾಕ್ಟೀಸ್ ಮಾಡ್ತೀವಿ. ಓಕೆ, ನೀವು ಓನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ಓಕೆ, ನೀವು ಎಲ್ಲೆಲ್ಲಿ ಸೆಲೆಕ್ಟ್ ಆಗಿ ಹೋಗಿದ್ದೀರಾ ಈಗ? ನಾವು ನ್ಯಾಷನಲ್ ಮಟ್ಟಕ್ಕೆ ಸೆಲೆಕ್ಟ್ ಆಗಿದ್ದೀವಿ. ನೀವು ನ್ಯಾಷನಲ್ ಲೆವೆಲ್ಗೆ ಆಡಿದ್ದೀರಾ? ಅಂಡರ್ 16, 115, ಅಂಡರ್ 15. ಗ್ರೇಟ್. ನನ್ನ ಹೆಸರು ಜಾನ್ವಿ ಅಂತ, ಬಸವರಾಜ್ ಕುರ್ಗೋಡ್. ಒಂದು ನಿಮಿಷ ಹತ್ರ. ಈಗ ಹೇಳಿ. ನನ್ನ ಹೆಸರು ಜಾನ್ವಿ. ಸ್ವಲ್ಪ ಜೋರಾಗಿ ಕೇಳಿಸಲ್ಲ. ನನ್ನ ಹೆಸರು ಜಾನ್ವಿ ಅಂತ, ಬಸವರಾಜ್ ಕುರ್ಗೋಡ್. ನಾನು ಗದಗ್ನಾಗ ಕುಸ್ತಿ ಆಡ್ತೀನಿ. ಗದಗು. ನೀವೆಲ್ಲಿ ಪ್ರಾಕ್ಟೀಸ್? ಗದಗಲ್ಲೇ. ನಿಮ್ದು ಸೇಮ್ ಮ್ಯಾಟ್ ಪ್ರಾಕ್ಟೀಸ್. ಗ್ರೇಟ್. ನಿಮ್ಮ ಹೆಸರು ಮೇಡಮ್? ರೇಣುಕಾ ಕಡಿವಾಳ್ ಅಂತ. ನಾನು ಗದಗ್ನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಓಕೆ, ಏನು ಓದ್ತಾ ಇರೋದು ನೀವು? ನಾನು 9th. ಗ್ರೇಟ್. ನೀವು ಎಲ್ಲೆಲ್ಲಿ ಹೋಗಿ ಆಡಿದ್ದೀರಾ? ನಾವು ಸ್ಟೇಟ್ ಆಡಿದ್ದೀರಾ. ಗ್ರೇಟ್. ನೋಡಿ, ಇವತ್ತು ನಮ್ಮ ಜೊತೆಗೆ ಈ ಮಕ್ಕಳು, ಇನ್ನು ಚಿಕ್ಕ ಮಕ್ಕಳು, ಇವರು ಆಲ್ರೆಡಿ ಸ್ಟೇಟು ನ್ಯಾಷನಲ್ ಲೆವೆಲ್ಗೆ ಆಡಿರುವಂಥ ಮಹಿಳಾ ಕುಸ್ತಿಪಟುಗಳು. ಸೊ ಇವರು ಈಗ ಮುಂದೆ ಒಂದು ದಿನ ನಮ್ಮ ಭಾರತದ ಪತಾಕೆಯನ್ನು ಎತ್ತಿಡಿಯೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇಷ್ಟು ಚಿಕ್ಕ ವಯಸ್ಸಿಗೆ ಆಲ್ರೆಡಿ ಸ್ಟೇಟು ನ್ಯಾಷನಲ್ ಲೆವೆಲ್ಗೆ ಆಡಿದ್ದಾರೆ ಅಂತಂದರೆ ಜಸ್ಟ್ ಯೋಚನೆ ಮಾಡಿ, ಮುಂದೆ ಒಂದು ದಿನ ನಮ್ಮ ಭಾರತದ ಹೆಸರನ್ನು, ಕೀರ್ತಿ ಪತಾಕಿನ ಹಾರಿಸೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತಂದು ಕೇಳ್ತಾ ಒಂದು ವಿಶ್ ಮಾಡ್ಬಿಡೋಣ. ಹಂಗೆ ಅಜ್ಜಾರು ಜಾತ್ರೆ ನೀವು ಮಾತಾಡ್ತೀರಾ? ಇರಿ ಒಂದು ನಿಮಿಷ. ಮೇಡಮ್, ಜಾತ್ರೆ ಬಗ್ಗೆ, ಇಲ್ಲಿ ನಡೀತಿರೋಂಥ ಕುಸ್ತಿ ಬಗ್ಗೆ ಹೇಳ್ಬಿಡಿ. ಇಲ್ಲಿ ಅಂದ್ರೆ ಇಲ್ಲಿ ಕುಸ್ತಿ ಆಡ್ಸಿದ್ದಾರೆ ಜಾತ್ರೆ ಪ್ರಕಾರ. ನಾನು ನೋಡ್ತಿದ್ರೆ ನೀವು 5 ವರ್ಷದಿಂದ ಬರ್ತಾ ಇದ್ರಿ? ನಾವು ಬರ್ತಾ ಇಲ್ಲ, ನಮ್ಮ ಟೀಮ್ ಬಂದ್ರ ಬರ್ತಾ ಇದ್ದಾರೆ. ಅಂದ್ರೆ ನನಗೂ ಅಷ್ಟು ಇದನ್ನಿಲ್ಲ. ಅದೇ ಚಲೋ ನಡೆಸಿದ್ದಾರೆ. ಇಲ್ಲಿ ಅಮೌಂಟ್ ಎಲ್ಲ ಚಲೋ ಕೊಡ್ತಾರೆ. ಮತ್ತೆ ಸ್ಪೇಸ್ ಎಲ್ಲ ಆಲ್ಮೋಸ್ಟ್ ಬೇರೆ ಕಡೆ ಆದ್ರೆ ಜಾಸ್ತಿ ರಶ್ ಇರುತ್ತೆ. ಇದೆಲ್ಲ ಗ್ಯಾಪ್ ಮಸ್ತ್ ಚಲೋ ಮಾಡ್ತಾರೆ. ಮಹಿಳೆಯರಿಗಾಗಿ ಒಂದು ಎಂಕರೇಜ್ಮೆಂಟ್ ಇರುತ್ತೆ ಮಹಿಳೆಯರಿಗೆ ಗೊತ್ತಂತ. ಚಲೋ ಆಗ್ತಿದೆ. ಹುಡುಗಿಯರು ಇರ್ತಾರೆ ನಿಮ್ಮಲ್ಲೇ ಬಿಡ್ತಾರಾ? ಅಂದ್ರೆ ಆ ವೇಟ್ ಕ್ಯಾಟಗರಿ ಪ್ರಕಾರ ಆ ವೇಟ್ ಅಲ್ಲಿ ಯಾರ್ಯಾರು ಅದನ್ನ ಆಡ್ತಾರ ಅವ್ರು ಕೂಡ ಆಡ್ತಾರೆ. ಅಂದ್ರೆ ಸೇಮ್ ನಿಮ್ಮ ವೇಟ್ ಯಾರು ಇರ್ತಾರೆ ಅವ್ರ ಜೊತೆಗೆ ನಿಮ್ಗೆ ಕುಸ್ತಿ ಬೀಳೋದು. ಓಕೆ, ಗ್ರೇಟ್. ನೋಡಿ, ಇದು ಮಹಿಳಾ ಕುಸ್ತಿಪಟುಗಳ ಮಾತು.
ಇವತ್ತು ಕುಸ್ತಿ ಅನ್ನೋದು ಸೊ ಅದು ಇವತ್ತು ಸಿಗ್ತಾ ಇಲ್ಲ ನಮ್ಗೆ ನೋಡೋಕಂತಂದ್ರೆ ಗರಡಿ ಮನೆಗಳೆಲ್ಲ ಹೋಗಿದಾವೆ. ಆದರೆ ಕೆಲವೊಂದು ಕಡೆ ಈಗ ಇವ್ರು ನೋಡಿ ಇವರೆಲ್ಲ ಮ್ಯಾಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಈ ಥರ ಎಲ್ಲಾದರೂ ಪ್ರಾಕ್ಟೀಸ್ ಮಾಡಿ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಉಳಿದಿದೆ. ಸೊ ಅಂಥದನ್ನ ಈ ಥರ ನಮ್ಮ ಕೊಪ್ಪಳ ಜಾತ್ರೆ ಅಂತ ಪ್ಲೇಸ್ಗಳಲ್ಲಿ ಇನ್ನೂ ಸ್ವಲ್ಪ ಮುನ್ನೆಲೆಗೆ ತರ್ತಾ ಇದ್ದಾರೆ. ಅದೇ ನಮಗೆ ಖುಷಿ. ನಮ್ಮ ಜಾತ್ರೆ ಬರೀ ಜಾತ್ರೆ ಅಲ್ಲ, ಇದು ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ವಿಶ್ ಮಾಡೋಣ. ಅವರೆಲ್ಲ ಸಕ್ಸಸ್ ಆಗಲಿ, ಅವ್ರು ಅಂದ್ಕೊಂಡಿರೋ ನ್ಯಾಷನಲ್ಲು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿ ಆಡಲಿ ಅಂತ ನಾನು ಕೇಳ್ತಾ ಸ್ನೇಹಿತರೆ ನೋಡಿ ಇಲ್ಲಿ ಅಮೀರ್ ಖಾನ್ಸ್ ಬಂದ್ಬಿಟ್ಟಿದ್ದಾರೆ. ಒಬ್ರಲ್ಲ ಇಬ್ಬಿಬ್ರು ಅಮೀರ್ ಖಾನ್ಸ್ ಬಂದ್ಬಿಟ್ಟಿದ್ದಾರೆ. ಯಾಕಂದ್ರೆ ಅಮೀರ್ ಖಾನ್ ದಂಗಲ್ ಮೂವಿಲಿ ಅವ್ರ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಕುಸ್ತಿ ಕಲಿಸ್ತಾರೆ. ಸೊ ಅದೇ ತರ ಇಲ್ಲಿ ಅಮೀರ್ ಖಾನ್ಸ್ ಬಂದ್ಬಿಟ್ಟಿದ್ದಾರೆ ಇಬ್ರು. ಸರ್ ಹೇಳಿ ನಿಮ್ಗೆ ಹಾಕಿದ್ದೇನೆ ಹೇಳಿ ಸರ್, ಹೇಳಿ ಈಗ ಮಕ್ಕಳಿಗೆ ನೀವು ಕುಸ್ತಿ ಕಲಿಸ್ತಾ ಇದ್ದೀರಾ, ಹೆಣ್ಣು ಮಕ್ಕಳಿಗೆ. ಅದು ಹೌದು. ನಾವು ಕುಸ್ತಿ ಅಂದ್ರೆ ಬರೀ ಗಂಡು ಮಕ್ಕಳ ಆಟ ಅಂತ ಅನ್ಕೋತೀವಿ. ಸೊ ಹೇಳಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ. ನಿಮ್ಮ ಮಕ್ಕಳಂದ್ಮೇಲೆ ಗಂಡಾಯ್ತು ಹೆಣ್ಣಾಯ್ತು ಎರಡು ಮಕ್ಕಳೇ. ಕ್ರೀಡಾ ರಂಗದಲ್ಲಿ ಇಬ್ರು ಮಿಂಚಬೇಕಂದು ನಮ್ಮ ಉದ್ದೇಶ ಇರೋದು. ಒಂದೊಂದು ಮಕ್ಕಳು ಆ ಕುಸ್ತಿ ರಂಗದಾಗ ಬೆಳೆಯಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಕುಸ್ತಿಗೆ ಹಾಕಿರೋದು ಮಕ್ಕಳನ್ನ. ಸರ್ ನಿಮ್ಗೆ ಇರೋದು ಒಬ್ಬಳೇ ಮಗಳು? ಒಬ್ಬಳೇ ಮಗಳು, ಒಬ್ಬ ಮಗ. ಅವನು ಕುಸ್ತಿ ಆಡ್ತಾನೆ, ಮಗಳು ಕುಸ್ತಿ ಆಡ್ತಾಳೆ. ಸರ್ ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಹಿರಣ್ಣ MD ಅವ್ರು. ನಾವು ಗದಗ್ಲಿಂದ ಬಂದಿದ್ದೀವಿ ಸರ್. ಇಲ್ಲಿ ಗವಿಸಿದ್ದೇಶ್ವರ ಜಾತ್ರೆ ನಡೆಯಕಂತ ಈಗಾಗಲೇ 2 ವರ್ಷ ಆಯ್ತು. ಅಜ್ಜಾರದ ಒಂದು ಪ್ರೇರೇಪಣೆಯಲ್ಲಿ ನಡೆಸ್ತಾ ಇದ್ದಾರೆ. ಅವ್ರ ಅಜ್ಜಾರಿಗೆ ಭಾಳ ತುಂಬವಾದ ಧನ್ಯವಾದಗಳನ್ನು ತಿಳಿಸಬೇಕು ಅಜ್ಜಾರ ನಾವು. ಹ್ಞೂ ಸರ್. ಸರ್ ಹೇಳಿ, ಈಗ ನೀವು ನಿಮ್ಮ ಮಕ್ಕಳಿಗೆ ಕುಸ್ತಿ ಕಲಿಸಿದ್ದೀರಾ. ಸೊ ಮಕ್ಕಳು ಒಳ್ಳೆ ಆಟ ಆಡ್ತಾ ಇದ್ದಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಮಕ್ಕಳು ಮಾಡೋದು ತಂದೆ ತಾಯಿಗೆ ಖುಷಿ ವಿಚಾರನೇ. ಎಲ್ಲ ಕಡೆ ಹೋದಲ್ಲಿ ನ್ಯಾಷನಲ್ಸ್ ಮೀಟಲ್ಲಿ ಸೆಕೆಂಡ್ ಪ್ಲೇಸು, ಫಸ್ಟ್ ಪ್ಲೇಸು, ಆಮೇಲೆ ಮೈಸೂರು ದಸರಾದಲ್ಲಿ ಫಸ್ಟ್ ಪ್ಲೇಸು, ಆಮೇಲೆ ಕೆಲವು ಹೆಣ್ಣದಲ್ಲಿ ಮೆಡಲ್ ಮಾಡಿದ್ದಾರೆ ಮಕ್ಕಳು. ಇದಕ್ಕಿಂತ ಸಂತೋಷ ಇನ್ನೇನು ಆಗಬೇಕು ಸರ್. ಸರ್ ಹೆಣ್ಮಕ್ಳು ಅಂದ್ರೆ ಮನೇಲಿ ಇರಬೇಕು ಆರಾಮಾಗಿ, ಹೆಣ್ಮಕ್ಳನ್ನ ಹೊರಗಡೆ ಬಿಡಬಾರ್ದು, ಅದೆಲ್ಲ ಸಂಪ್ರದಾಯ ಇರುತ್ತಲ್ಲ ಸರ್? ಸಂಪ್ರದಾಯ ಎಲ್ಲ ಇರುತ್ತೆ, ಆದರೆ ನಮ್ಗೆ ಮಕ್ಕಳು ಖುಷಿ ವಿಚಾರ ತಾನೇ ಇದು. ಅವ್ರ ಜೀವನಕ್ಕೆ ಏನೋ ಒಂದು ಅನುಕೂಲ ಆಗುತ್ತೆ. ಇವತ್ತು ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳಿಗೆ ಜಾಸ್ತಿ ಪ್ರಶಸ್ತಿ ಇದೆ. ಅದಕ್ಕೋಸ್ಕರ ಮಕ್ಕಳನ್ನ ನಾವು ಸ್ಪೋರ್ಟ್ಸ್ನಲ್ಲಿ ಮಾಡಿಸ್ತಾ ಇದ್ದೀವಿ. ನೀವು ನಿಮ್ಮ ಮಗಳಿಗೆ ಕುಸ್ತಿ ಕಲಿಸಿದ್ದೀರಾ. ಸೊ ಮಗಳಿಗೆ ಆಲ್ರೆಡಿ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದಾಳೆ ಅಂತ ಹೇಳಿದ್ರಿ. ಹೇಳಿ ಅದ್ರ ಬಗ್ಗೆ ನಿಮ್ಗೆ ನಮ್ಗೆ ತುಂಬಾ ಪ್ರೌಡ್ ಫೀಲ್ ಅದಾರೆ ನಮ್ಮ ಮಗಳು ಕುಸ್ತಿಪಟು ಆಗಿದ್ದಕ್ಕೆ. ಈಗೆಲ್ಲ ಕಾಮನ್ ಆಗಿ ಹೆಣ್ಮಕ್ಳು ಹೊರಗೆ ಬಿಡಂಗಿಲ್ಲ. ಅವ್ರಿಗೆ ಕೆಲವೊಂದು ಕ್ರೀಡೆಗಳಂತೂ ಅವ್ರಿಗೆ ಸೀಮತೆ ಅವ್ರಿಗಿರೋದೇ ಇಲ್ಲ ಆ್ಯಕ್ಚುಲಿ. ಅದರಲ್ಲಿ ಕುಸ್ತಿಪಟು ಅಂತೂ ದೂರದ ಮಾತು. ಅಂಥದ್ರೊಳಗೆ ನಮ್ಮ ಮಗಳು ಎಲ್ಲಿ ಹೋಗ್ತಾಳೆ ಅಲ್ಲಿ ವಿನ್ ಆಗೇ ಬರ್ತಾಳೆ. ನಮಗೆ ಭಾಳ ಖುಷಿ ಐತಿ. ಆಮೇಲೆ ನಮ್ಮ ಗವಿಮಠದ ಅಜ್ಜರು ಇಂಥ ಮಕ್ಕಳನ್ನ ಇವರ ಪ್ರತಿಭೆಗಳನ್ನು ಹೊರಗೆ ತೆಗೆದು ಇವ್ರನ್ನ ಹುಡುಕಿ ತಗೊಂಬಂದು ಮತ್ತು ಅವ್ರಿಗಂತ ಸಪ್ರೇಟ್ ಇದನ್ನು ಮಾಡಿ ಇಲ್ಲೆಲ್ಲ ನಡೆಸ್ಕೊಡ್ತಾರೆ. ಅದು ಭಾಳ ಖುಷಿ ಐತಿ. ಇದು ಒಂದೇ ಅಲ್ಲ, ಎಲ್ಲ ಥರದಲ್ಲಿ ಹೆಣ್ಮಕ್ಳು ಮುಂದೆ ಇನ್ನೂ ಬೆಳೀಲಿ. ಇವು ನಮ್ಮ ಮಕ್ಕಳು ಥರ ಇನ್ನೊಬ್ಬರ ಮಕ್ಕಳನ್ನು ಬೆಳೀಲಿ, ಒಳ್ಳೆ ಪ್ರತಿಭೆಗಳು ಹೊರಗೆ ಬರಲಿ, ಇನ್ನು ಮುಂದೆ ಇದೇ ಥರ ಬೆಳೀಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಗ್ರೇಟ್. ನೋಡಿ ಇವತ್ತು ಹೆಣ್ಮಕ್ಳು ಅಂದರೆ ಬರೀ ಮನೆಯಲ್ಲಿ ಅಡುಗೆ ಮಾಡೋಕ್ಕೆ, ಕಸ ಮುಸ್ರಿ ಮಾಡೋಕ್ಕಿರೋಂಥ ಕೂಲಿ ಆಳಲ್ಲ. ಮಕ್ಕಳನ್ನ ಹೆಣ್ಮಕ್ಳನ್ನ ನಾವು ಆಚೆ ತರಬೇಕು, ಗಂಡು ಮಕ್ಕಳ ಥರ ಬೆಳೆಸಬೇಕು ಅಂತಂದು ಈ ಪೇರೆಂಟ್ಸ್ ಏನು ಯೋಚನೆ ಮಾಡಿದಾರಲ್ಲ, ನಿಜವಾಗ್ಲೂ ಅವ್ರಿಗೊಂದು ದೊಡ್ಡ ಸಲಾಮ್ ಹೇಳಬೇಕು. ಬರೀ ಹೆಣ್ಣು ಮನೆಯಲ್ಲಿರೋಂಥ ವಸ್ತು ಅಲ್ಲ, ಅದು ಹೊರಗಡೆ ಬಂದರೆ ನಿಜವಾಗ್ಲೂ ಒಂದು ಜಗತ್ತಿಗೆ ಜ್ಯೋತಿ ಆಗ್ಬೋದು ಅಂತ ನನಗೂ ಅನಿಸುತ್ತೆ ಸ್ನೇಹಿತರೆ. ಗ್ರೇಟ್. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಒಳ್ಳೆ ಮಕ್ಕಳನ್ನ ಬೆಳೆಸ್ತಾ ಇದ್ದೀರಾ ಸ್ನೇಹಿತರೆ. ಮೇಡಮ್ ಅವರು ಬುರ್ಕ ಹಾಕೊಂಡಿಲ್ಲ ನನ್ನ ಜೊತೆ ನಿಂತಿದ್ದಾರಲ್ಲ, ಇವ್ರು ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ ಹೇಳಿ? ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಸಾಧಾರಣ ಮಹಿಳೆ ಅನ್ನಿಸ್ಬೋದು. ರಿಯಲಿ ಹೇಳ್ತೀನಿ ಸ್ನೇಹಿತರೆ, ನಾನು ಇವರು ಬರೀ ಸಾಧಾರಣ ಮಹಿಳೆ ಅಲ್ಲ, ಅಸಾಧಾರಣ ಮಹಿಳೆ ಅಂತ ಹೇಳ್ಬೋದು. ಮೇಡಮ್ ಮೊದಲೇದಾಗಿ ನಿಮ್ಗೆ ಪರಿಚಯ ಮಾಡಿಕೊಡಿ. ಶಾಹಿದಾ ಮೊಹಮ್ಮದ್ ರಫೀಕ್ ಮಸೂತಿ ಮನಿ ಅಂತ. ನಾನು ಫಸ್ಟು ಕುಸ್ತಿ ಮಾಡ್ತಿದ್ದೆ, ರೆಸ್ಲಿಂಗ್ ಮಾಡ್ತಿದ್ದೆ. ನಾನು ಈ ನ್ಯಾಷನಲ್ ಗೋಲ್ಡ್ ಮೆಡಲಿಸ್ಟು. ಇದೇ ಗ್ರೌಂಡ್ ಒಳಗೆ ಒಂದು 3-4 ವರ್ಷದಿಂದ ಆಡೀನಿ. ಇದೇ ನಮ್ಮ ಕೊಪ್ಪಳ ಜಾತ್ರೆಯಲ್ಲಿ ಇಲ್ಲಿ ಆಡೀನಿ. ಹಂಪಿ ಕೇಸರಿ, ಹಂಪಿ ಕಿಶೋರಿ ಎಲ್ಲ ಪ್ರಶಸ್ತಿನ ತಗೊಂಡಿನಿ. 1 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಇತ್ತು ನಾವು ಆಡಿದ ಟೈಮ್ನಾಗ ರೀ. 1 ಲಕ್ಷ ಕ್ಯಾಶ್ ಪ್ರೈಸು ಕರ್ನಾಟಕ ಕೇಸರಿ, ಹಂಪಿ ಕೇಸರಿ ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ ನಮ್ಗೆ. ಗ್ರೇಟ್. ನೋಡಿ ಮೇಡಮ್, ನೋಡಿ ಇವತ್ತು ಹೆಣ್ಮಕ್ಳು ಬರೀ ಮನೆ ಒಳಗಡೆ ಇರೋರು ಅಂತ ನಾವು ಯೋಚನೆ ಮಾಡ್ತೀವಿ. ಆದರೆ ಮೇಡಮ್ ಅವರು ಎಷ್ಟು ಪ್ರಶಸ್ತಿಗಳಿಗೆ ಗೆದ್ದಿದ್ದಾರೆ, ನ್ಯಾಷನಲ್ ಲೆವೆಲ್ಗೆ ಆಡಿದ್ದಾರೆ. ನ್ಯಾಷನಲ್ ಲೆವೆಲ್ವರೆಗೂ ಆಡಿ ಇವತ್ತು ನೂರಾರು ಹೆಣ್ಣು ಮಕ್ಕಳಿಗೆ ಇನ್ಸ್ಪಿರೇಷನ್ ಮೇಡಮ್ ಅವರು. ಸ್ವಲ್ಪ ಮಾತಾಡೋಕ್ಕೆ ಮುಜುಗರ ಪಡ್ಕೊಂತಾರೆ, ದಯವಿಟ್ಟು ಕ್ಷಮೆ ಇರಲಿ. ಇವತ್ತು ಹೆಣ್ಣು ಮಕ್ಕಳು ಸಾಧನೆ ಮಾಡಿದಾಗ ಅದನ್ನ ಇನ್ಸ್ಪೈರ್ ತಗೊಂಡು ಇನ್ನೂ ನೂರಾರು ಜನ ಹೆಣ್ಮಕ್ಳು ಸಾಧನೆ ಮಾಡೋಕ್ಕೆ ಮುಂದೆ ಬರ್ತಾರಂತ ನನಗನ್ಸುತ್ತೆ ಸ್ನೇಹಿತರೆ. ಮೇಡಮ್
ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಈಗ ನೀವು ಕುಸ್ತಿ ಆಡ್ತಾ ಇಲ್ಲ, ಇವಾಗ ಬಿಟ್ಟಿದ್ದೀನಿ ಸರ್, ಈಗ 2 ವರ್ಷ ಆಯ್ತು ಅಷ್ಟೇ. ಮದುವೆ ಆಗಿದೆ. ಯಾವ ಊರಿಗೆ ಕೊಟ್ಟಿದ್ದಾರೆ ಮೇಡಮ್? ಇಲ್ಲೇ ಲಕ್ಮಾಪುರ ಅಂತ. ಲಕ್ಮಾಪುರ. ನಿಮ್ಮ ಹಸ್ಬೆಂಡ್ ಹೆಸರು ಮೇಡಮ್? ಮೊಹಮ್ಮದ್ ರಫೀಕ್. ಮೊಹಮ್ಮದ್ ರಫಿ. ನಿಮ್ಮ ಯಜಮಾನ್ರಿಗೂ ಗೊತ್ತು? ಹಾಂ ಗೊತ್ತು. ಓಕೆ, ಅವರು ಕುಸ್ತಿ ಪಟನ? ಅಲ್ಲ ರೀ, ಇಲ್ಲ. ಏನು ಕೆಲಸ ಮಾಡೋದು ಮೇಡಮ್? ಅವರು ಫಸ್ಟ್ MR ಕೆಲಸ ಮಾಡ್ತಿದ್ರು, MR ಒಳಗೆ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ರು. Okay. ಇವಾಗ ಅವರ ಡಿಫಾರ್ಮಸಿ ಮಾಡಿ ಅವ್ರದ್ದು ಸರ್ಟಿಫಿಕೇಟ್ ಅವರ ಓನ್ ಇವಾಗ ನಮ್ಮ ಊರಾಗ ಒಂದು ಅಂಗಡಿ ಇಟ್ಟಾರೆ, ಮೆಡಿಕಲ್ ಶಾಪ್. ಓಕೆ, ಗ್ರೇಟ್. ತುಂಬಾ ಧನ್ಯವಾದಗಳು ಮೇಡಮ್. ಆಕ್ಚುಲಿ ನಿಮ್ಮನ್ನ ನಾವು ಮಾತಾಡಿಸ್ಲೇಬೇಕಂತ 2 ಮಾತು ಯಾಕೆ ಮಾತಾಡಿಸಿದ್ವಿ ಅಂದ್ರೆ, ನಿಜವಾಗ್ಲೂ ನೀವು ನೂರಾರು ಹೆಣ್ಣು ಮಕ್ಕಳಿಗೆ, ಬರೀ ನಾವು ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಅಂತ ಅಲ್ಲ ಹೇಳ್ತಾ ಇರೋದು, ನೂರಾರು ಹೆಣ್ಣು ಮಕ್ಕಳಿಗೆ ನೀವೆಲ್ಲ ಇನ್ಸ್ಪಿರೇಷನ್. ನಿಮ್ಮಂಥವ್ರಿಂದನೇ 4-6 ಜನ ಹೆಣ್ಮಕ್ಳು ಇನ್ಸ್ಪೈರ್ ತಗೊಂಡು ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ನಮಸ್ಕಾರ.